ಫುಲ್ಲು ಇದು ಒಂದು ಮಂಡಿ ನಿಲ್ಲಿಸಿ ಎತ್ತಿ ಇಲ್ಲ ಅದು ಹಂಗೆಯಲ್ಲಿ ಇಲ್ಲ ಬಗ್ಸ್ಬಾರ್ದು ಬರೀ ಈ ಥರ ಸ್ಟ್ರೈಟ್ ಎತ್ತಬೇಕು ಇದು. ಯಾಕಂದರೆ ಇದು ಐತಲ್ಲ ಲಿಗಮೆಂಟು ತಲೆ ಎತ್ತಬೇಡಿ, ಎತ್ತಿ ನಿಧಾನಕ್ಕೆ ಸ್ಟ್ರೈಟು ಈ ಥರ ಬಿಡಿರಿ, ಫೋಲ್ಡ್ ಮಾಡಬಾರ್ದು, ಎತ್ತಿ ಬಿಡಿರಿ, ಇದಳಿ ಮೇಲೆ ಇದಳಿ ಚಕ್ರ ಕೈ ಕೊಡೋದು ಇದು ನಿಂತ್ಕೊಳ್ಳಿ, ಹಿಂಗೆ ನೋಡಿ ಹಿಂಗೆ ಇಟ್ಕೊಳ್ಳಿ, ಬೌಲ್ ಫುಲ್ ಆಗಿ ಸ್ವಲ್ಪ ಹಿಂಗೆ ತಿರುಗಿಸಿ ನಿಧಾನಕ್ಕೆ ಕೈ ನಿಧಾನಕ್ಕೆ ತಿರುಗಿಸಿ, ಹಿಂಗೆ ತಿರ್ಗಿ ಊಟ ತಿರುಗಿಸಿ ಹಿಂಗೊಂದು ಶಾಬಾಷ್. ಕೈ ಕೊಡೋದು ಎಷ್ಟು ವರ್ಷದ ಐತೆ ಮಗುದು? ಒಂದು 6 ತಿಂಗಳು ಆಯ್ತು ಸರ್. ಎಲ್ಲ ಜಾಸ್ತಿ ಆಗೈತೆ. ಕೈ ಕೊಡೋದು ಹಂಗೆ ಇದೆಯಾ? ಫುಲ್ ನೋಡಿ ಈ ಥರ ಫುಲ್ ಕೂತ್ಕೋಬೇಕು, ಸ್ಕಾಟ್ ಅಗಲ ಮಾಡಿ ಸ್ವಲ್ಪ ಸಾಕು, ಕೂತ್ಕೊಳ್ಳಿ, ಇಮ್ಮಡಿ ಎದ್ಬಾರ್ದು, ಹಂಗೆ ಕೂತ್ಕೊಳ್ಳಿ ನಿಮಿಷ, ಇದಳೆ ಚಕ್ಕಂತ ಅಷ್ಟೇ. ಇಲ್ಲಿ ಇಟ್ಕೊಳ್ಳಿ ಗೋಡೆ ಹಿಂಗೆ ಫುಲ್ ಹಿಂಗೆ ಎತ್ತಿ ಸರ್, ಕಾಲು ಮಂಡಿ ಫುಲ್ಲು ಬೇಕಾ ಫೋಲ್ಡ್ ಮಾಡಿ ಹಿಂಗೆ ಇದೊಂದು ಸಾಕು ಸಾಕು. ಹಿಂಗೆ ತಿರುಗಿ ಗೋಡೆಗೆ ಟಚ್ ಆಗಿ ಮಂಡಿ ಯಾವಾಗ ನಿಂತ್ಕೊಳ್ಳಿ, ಸ್ವಲ್ಪ ಅಷ್ಟೇ ಹಿಂಗೆ ಇಷ್ಟ ಆಗ್ತಾ ಇರಲಿಲ್ಲ, ಇಲ್ಲ ನೋವು ಐತೆ, ಇಷ್ಟ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಮಾಡ್ಬೇಕು ಕೂತ್ಕೊಳ್ಳಿ. ಮನೇಲಿ ಎಲ್ಲ ಮಾಡ್ಬೇಕಿತ್ತಲ್ಲ ಇವರು, ಎತ್ಕೊಳ್ಳಿ. ಎಕ್ಸ್ರೇ ಮಾಡಿಸಿಲ್ಲ ಅದು? ಇಲ್ಲ ಮಾಡ್ತಿಲ್ಲ, ಸ್ಟಾರ್ಟಿಂಗ್ ಮಾಡ್ತೀನಿ ನಿಮ್ಮ ಹತ್ರ ಬಂದು ತೋರಿಸೋದು. ಮಂಡಿ ಕೊಡಿ ಸ್ಟ್ರೈಟ್ ಆಗಿ, ಮಂಡಿ ನೀಡಿ ಈ ಥರ ಸ್ಟ್ರೈಟ್. ಎಲ್ಲಿ ಮಲ್ಕೊಂಡಿದ್ರೆ ಸ್ಟ್ರೈಟ್ ಇರಬೇಕು, ಕೆಳಗೆ ಮಾಡಿತ್ತಲ್ಲ ಹಿಂಗೆ ಸ್ಟ್ರೈಟ್ ಆಗಿರ್ಬೇಕು. ಒಂದು ಕಾಲು ಎತ್ತಿದ್ದು ಕಾಲು ಕಾಲು ಹಾಕಿದ್ದು, ಇಲ್ಲ ನಿಲ್ಸಪ್ಪ ಆಯಿತು, ನಿಲ್ಸಿದ್ದು ಅದು ಹಾಕಿದ ಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕೈಯಿಂದ ಎಳೀರಿ, ಸ್ವಲ್ಪ ಸ್ವಲ್ಪ, ಜಾಸ್ತಿ ಫೋರ್ಸ್ ಮಾಡಬಾರ್ದು. ನೀಡಿ ಈಗ ಜಾಸ್ತಿ ಸ್ವಲ್ಪ ಮಾಡಪ್ಪ, ಬ್ಯಾಂಡೇಜ್ ಫ್ರೀ ಆಗಲಿ ಅಂತ. ಟೈಟ್ ಆಗ್ಬಿಟ್ಟ ನಿಮ್ಗೆ ಮಡ್ಸಕ್ಕೆ ಆಗಿಲ್ಲ, ಗೊತ್ತಾಯ್ತಾ? ಅದು ನೀಡಿ, ಅದು ಇದಳಿ ಮೇಲೆ ಹಿಂಗೆ ತಿರುಗಿ ಕಾಲು ಆಡಿಸಿ, ಈಗ ಇಷ್ಟೇ ಅಷ್ಟೇ ಸಾಕು. ಯಾಕಂದ್ರೆ ನೀವು ಅರ್ಥ ಮಾಡ್ತಾ ಇದು ತೊಳೆ ಹಿಡೀರಿ, ಇದು ಕೈಸ್ ನೋಡಿ ಎಷ್ಟು ವ್ಯತ್ಯಾಸ ಐತೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಬನ್ನಿ ಇಂಥ ನಂಬಿಕೆ ಇದೆ, ಇಲ್ಲ ಅಬ್ಸರ್ವ್ ಮಾಡಿಲ್ಲ ನೋಡಿ, ಕಾಲು ಒಣಗ್ಬಿಟ್ಟಿದೆ, ಗೊತ್ತಾಯ್ತಾ? ಬರ್ತಾ ಬರ್ತಾ ಏನಾಗ್ಬಿಡುತ್ತೆ, ನೀವು ಪ್ಯಾಂಟ್ ತೆಗೆದು ನೋಡಿ ಮನೆಗೆ ಗೊತ್ತಾಯ್ತಿದೆ. ಆವಾಗ ನೋಡ್ಕೊಳ್ಳಿ, ನಾನು ಹಿಂದೆ ಕೂತ್ಕೊಳ್ಳಿ, ಹಾಂ ಅಷ್ಟೇ. ಕಾಲು ಆಡಿಸಿ ನೀವು ಹೊರಟಂತ ಹೋಯ್ತಾ ಇರೋದಷ್ಟೇ, ಗೊತ್ತಾಯ್ತಾ? ಮಾಂಸ ಇದ್ದರೆ ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿ ಅದು ಈಗ ಪಿಕಪ್ ಐತದೆ, ಒಂದು 2-3 ಕಟ್ ಹಾಕೋಣ. ಆಗ್ತದೆ.